Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ವ್ಯಾಕರಣ ಮಾಹಿತಿಯನ್ನು ತಿಳಿಯೋಣ. 6ನೇ ತರಗತಿ ಪಠ್ಯಪುಸ್ತಕ ಭಾಗ 2ರಲ್ಲಿ ಸರ್ವನಾಮಗಳು ಈ ವ್ಯಾಕರಣ ಮಾಹಿತಿಯನ್ನು ತಿಳಿಯೋಣ. ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಓದಿರಿ. ಪುಟ್ಟಿಗೆ ರೆಕ್ಕೆಗಳು ಬಂದವು, ಅವಳು ಮೇಲಕ್ಕೆ ಹಾರಿದಳು. ಇದೊಂದು ವಾಕ್ಯ ನೋಡೋಣ. ಶಂತನು ಒಬ್ಬ ರಾಜ, ಆತನು ಬೇಟೆಗಾಗಿ ಕಾಡಿಗೆ ಹೋಗುತ್ತಿದ್ದನು. ಇದರಲ್ಲಿ ಸರ್ವನಾಮಗಳು ಅವಳು, ಆತನು ಒಂದು ಹೆಸರಿನ ಬದಲಾಗಿ ನೀಡ್ತಕ್ಕಂತಹ ಶಬ್ದಗಳಿಗೆ ಸರ್ವನಾಮಗಳು ಅಂತ ಕರಿತೀವಿ. ಈಗ ಪ್ರತಿ ಸಲ ಪುಟ್ಟಿಗೆ ಅಂತ ಹೇಳೋಕ್ಕಾಗಲ್ಲ. ಶಂತನು ಮಹಾರಾಜ, ಶಂತನು ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಅದರ ಬದಲಾಗಿ ಒಂದು ವಾಕ್ಯ, 2 ವಾಕ್ಯ ಅಥವಾ ಒಂದು ಪ್ಯಾರಾಗ್ರಾಫಲ್ಲಿ ಅವಳು ಅಥವಾ ಇಲ್ಲಿ ಆತನು ಅನ್ನೋ ಪದ ಯಾವ ರೀತಿ ಬಳಸ್ತೀವಿ, ಇವುಗಳಿಗೆ ಸರ್ವನಾಮಗಳು ಅಂತ ಕರಿತೀವಿ. ಮೇಲಿನ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಪದಗಳನ್ನು ಗಮನಿಸಿ. ಇಲ್ಲಿದ್ದಾವಲ್ಲ ಇವು, ಅವಳು ಮತ್ತು ಆತನು. ಮೊದಲನೇ ವಾಕ್ಯದಲ್ಲಿ ಅವಳು ಎಂಬ ಪದವು ಪುಟ್ಟಿ ಎಂಬ ಪದಕ್ಕೆ ಬದಲಾಗಿ ಬಳಕೆಯಾಗಿದೆ. ಮೊದಲೇ ಹೇಳಿದಾಗೆ ಪುಟ್ಟಿ ಅಂತ ಪ್ರತಿ ಸಾರಿ ಹೇಳೋಕ್ಕಾಗಲ್ಲ. ಅಲ್ಲಿ ಅದರ ಬದಲಾಗಿ ಕರೀತಕ್ಕಂಥ ಪದಗಳು ಸರ್ವನಾಮಗಳು. ಈಗ ಪುಟ್ಟಿ ಅನ್ನೋ ಶಬ್ದಕ್ಕೆ ಬದಲಾಗಿ ಪುಟ್ಟಿಗೆ ಬದಲಾಗಿ ಅವಳು ಅಂತ ಕರೆದ್ವಿ. 2ನೇ ವಾಕ್ಯದಲ್ಲಿ ಆತನು ಎಂಬ ಪದವು ಶಂತನು ಎಂಬ ಪದಕ್ಕೆ ಬದಲಾಗಿ ಬಳಕೆಯಾಗಿದೆ. ಈ ಪುಟ್ಟಿ ಮತ್ತು ಶಂತನು ಎಂಬುದು ನಾಮಪದಗಳಾಗಿವೆ. ಇವು ಇಟ್ಟಿರ್ತಕ್ಕಂಥ ಹೆಸರುಗಳು ನಾಮಪದಗಳು. ಅವಳು, ಆತನು ಎಂಬ ಪದಗಳು ನಾಮಪದಗಳ ಬದಲಾಗಿ ಬಳಕೆಯಾಗಿವೆ. ಈ ನಾಮಪದಗಳಿಗೆ ಶಂತನು ಮತ್ತು ಪುಟ್ಟಿ ಇವೆರಡು ನಾಮಪದ. ಈ ನಾಮಪದಗಳ ಬದಲಾಗಿ ಅವಳು, ಆತನು ಅಂತ ಬಳಕೆಯಾಗಿವೆ. ಹೀಗೆ ನಾಮಪದಗಳ ಬದಲಾಗಿ ಬಳಸುವ ಪದಗಳು ಸರ್ವನಾಮಗಳು. ಈ ನಾಮಪದದ ಬದಲಾಗಿ ಬಳಸ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ? ಸರ್ವನಾಮಗಳು. ಅದು, ಇದು, ಅವಳು, ಇವನು, ನಾನು, ನೀನು, ನೀವು, ನಾವು, ತಾವು, ಅವರು, ಇವರು ಇತ್ಯಾದಿಗಳು ಸರ್ವನಾಮಗಳಾಗಿವೆ. ನಾಮಪದಗಳನ್ನು ಪದೇ ಪದೇ ಬಳಸುವುದರ ಬದಲಿಗೆ ಸರ್ವನಾಮಗಳನ್ನು ಏನು ಮಾಡ್ತೀವಿ ನಾವು? ಬಳಕೆನ ಮಾಡ್ತೀವಿ. ಪದೇ ಪದೇ ಒಬ್ಬರ ಹೆಸರನ್ನ ಕರೆಯೋದಕ್ಕಿಂತ ಅವಳು, ಅವನು, ಅದು, ಇದು ಈ ರೀತಿ. ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡಿದರೆ ನಮಗೇನು ಅರ್ಥ ಆಗುತ್ತೆ? ಸರ್ವನಾಮಗಳ ಬಗ್ಗೆ ತಿಳಿಬಹುದು. ಈ ನಾಮಪದಗಳ ಬದಲಾಗಿ ಬಳಸುವ ಪದಗಳೇ ಸರ್ವನಾಮಗಳು. ಗುರುಗಳು ಶಾಲೆಗೆ ಹೊರಟರು. ಏನಿದೆ? ಗುರುಗಳು ಶಾಲೆಗೆ ಹೊರಟರು. ಅವರು ಕೈಯಲ್ಲಿ ಪುಸ್ತಕ ಹಿಡಿದಿದ್ದರು. ಈ ಗುರುಗಳು ಅನ್ನೋದು ನಾಮಪದ. ಈ ನಾಮಪದದ ಬದಲಾಗಿ ನಾವು ಏನು ಮಾಡಿದ್ವಿ? ಸರ್ವನಾಮಪದವನ್ನು ಉಪಯೋಗ ಮಾಡಿದ್ವಿ. ಇದು ಅವರು. ಮೋತಿ ಜಾನ್ಸನ್ನ ನಾಯಿ. ಮೋತಿ ಏನಿದು? ಜಾನ್ಸನ್ನ ನಾಯಿ. ಅದು ಆತನಿಗೆ ಬಲು ಪ್ರಿಯ. ಅದು ಆತನಿಗೆ ಬಲು ಪ್ರಿಯ. ಈ ಮೋತಿ, ಜಾನ್ಸನ್ ಇವೆರಡರ ಬದಲಾಗಿ ಅದು, ಆತನಿಗೆ ಸರ್ವನಾಮಗಳನ್ನ ಏನು ಮಾಡೀವಿ ನಾವಿಲ್ಲಿ ಉಪಯೋಗವನ್ನು ಮಾಡೀವಿ. ಯಾಸ್ಮಿನ್ ಮತ್ತು ಉನ್ನತಿ ಇಬ್ಬರು ಗೆಳತಿಯರು. ಈ ಯಾಸ್ಮಿನ್ ಮತ್ತು ಉನ್ನತಿ ಇಬ್ಬರು ಏನಿದಾರೋ ಗೆಳತಿಯರು. ಇವರು ಒಮ್ಮೆ ಪ್ರವಾಸ ಹೊರಟರು. ಇವರೇನು ಮಾಡಿದರು? ಪ್ರವಾಸ ಹೊರಟರು. ನಾವು ಯಾಸ್ಮಿನ್ ಮತ್ತು ಉನ್ನತಿ ಅಂತ ಕರೀಲಿಲ್ಲ. ಏನಂತ ಕರೆದ್ವಿ? ಇವರು. ಇವರಂದ್ರೆ ಯಾರು? ಯಾಸ್ಮಿನ್ ಮತ್ತು ಉನ್ನತಿ. ಈ ನಾಮಪದಗಳ ಬದಲಾಗಿ ಇಲ್ಲಿ ಸರ್ವನಾಮವನ್ನು ಉಪಯೋಗ ಮಾಡಿದ್ವಿ. ಮೇಲಿನ ವಾಕ್ಯಗಳಲ್ಲಿ ಅವರು, ಅದು, ಇವರು ಎಂಬ ಪದಗಳು ನಾಮಪದದ ಬದಲಾಗಿ ಅದರ ಸ್ಥಾನದಲ್ಲಿದ್ದು ನಾಮಪದವನ್ನು ಸೂಚಿಸುತ್ತವೆ. ಇಂಥವುಗಳನ್ನು ಸರ್ವನಾಮಗಳು ಅಂತ ಕರಿತೇವೆ. ಈ ನಾಮಪದಗಳ ಬದಲಾಗಿ ಏನು ಮಾಡೀವಿ ನಾವು? ಸರ್ವನಾಮಗಳನ್ನು ಬಳಸೀವಿ. ನೆಕ್ಸ್ಟ್, ತತ್ಸಮ, ತದ್ಭವ. ತತ್ಸಮ. ಸಂಸ್ಕೃತ ಶಬ್ದಗಳನ್ನು ಕನ್ನಡದಲ್ಲಿ ಯಥಾವತ್ತಾಗಿ ಬಳಸುವ ಶಬ್ದಗಳನ್ನು ತತ್ಸಮಗಳೆಂದು ಕರೆದಿವಿ.
ಈ ಸಂಸ್ಕೃತ ಶಬ್ದಗಳನ್ನು ಕನ್ನಡದಲ್ಲಿ ಏನು ಮಾಡ್ತೀವಿ ನಾವು ಯಥಾವತ್ತಾಗಿ, ಸಂಸ್ಕೃತದಲ್ಲಿ ಯಾವ ಪದ ಇರುತ್ತೆ ಅದನ್ನೇ ಯಥಾವತ್ತವಾಗಿ ಕನ್ನಡದಲ್ಲಿ ಬಳಸುವುದಕ್ಕೆ ತತ್ಸಮಗಳು ಅಂತ ಕರೀತಾರೆ. ತತ್ ಪ್ಲಸ್ ಸಮ ಎಂದರೆ ಅದಕ್ಕೆ, ಅಂದರೆ ಯಾವುದಕ್ಕೆ, ಸಂಸ್ಕೃತ ಪದಕ್ಕೆ ಸಮನಾದುದು ಎಂದು ಅರ್ಥ. ಯಾವ ಪದಕ್ಕೆ? ಸಂಸ್ಕೃತ ಪದಕ್ಕೆ ಸಮನಾದುದು ಅಂತ ಅರ್ಥ ನೀಡುವುದು ತತ್ಸಮ. ಈ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಶ್ರೀ, ಸೂರ್ಯ, ತ್ಯಾಗ, ವಿಜ್ಞಾನ, ಪುಸ್ತಕ, ಸರಸ್ವತಿ. ಇವೆಲ್ಲ ಏನು? ಸಂಸ್ಕೃತ ಪದಗಳು. ಈ ಸಂಸ್ಕೃತ ಪದಗಳನ್ನು ನಾವು ಏನು ಮಾಡ್ತೀವಿ ಕನ್ನಡದಲ್ಲಿ? ಯಥಾವತ್ತಾಗಿ ಇವುಗಳನ್ನೇ ನಾವು ಬಳಸ್ತಾ ಹೋಗ್ತೀವಿ. ಇವಕ್ಕೆ ತತ್ಸಮಗಳು ಅಂತ ಕರೀತಾರೆ. ತದ್ಭವ. ತದ್ಭವ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾಗಿ ಹೊಂದಿ ಬರುವ ಪದಗಳನ್ನು ತದ್ಭವಗಳು ಅಂತ ಕರೀತಾರೆ. ಈ ತತ್ಸಮ ಪದಗಳಂದರೆ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಪದಗಳನ್ನು ಯಾವುದೇ ಬದಲಾವಣೆ ಮಾಡದೆ ಕನ್ನಡದಲ್ಲಿ ನಾವು ಏನು ಬಳಸ್ತೀವಿ ಅದಕ್ಕೆ ತತ್ಸಮಗಳು ಅಂತ ಕರೆದ್ರೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವ ಪದಗಳನ್ನು ನಾವು ತದ್ಭವಗಳು ಅಂತ ಕರೀತಾರೆ. ಉದಾಹರಣೆಗೆ ಸಜ್ಜೆ, ಲಕುಮಿ, ಹದಿಬದೆ, ಸಿರಿ, ಚಾಗ, ಹೊತ್ತಿಗೆ. ಇವೆಲ್ಲ ಏನಿವು? ತದ್ಭವ ಪದಗಳು. ಅಂದರೆ ಸಂಸ್ಕೃತ ಪದದಿಂದ ಕನ್ನಡಕ್ಕೆ ಬರುವಾಗ ಸ್ವಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಬದಲಾವಣೆಯನ್ನು ಹೊಂದಿ ಬಂದಿರತಕ್ಕಂಥ ಪದಗಳು. ಇವುಗಳೆಲ್ಲವೂ ತದ್ಭವಗಳಾಗಿರುತ್ತವೆ. ಇನ್ನೂ ಕೆಲವು ತತ್ಸಮ ತದ್ಭವ ಪದಗಳನ್ನು ನೋಡೋಣ. ತತ್ಸಮ ಅಂದರೆ ಇವೇನಿವು? ಸಂಸ್ಕೃತದಿಂದ ನೇರವಾಗಿ ಬಂದಿರತಕ್ಕಂಥ ಪದಗಳು. ಇವು ತದ್ಭವ, ತತ್ಸಮ ಮತ್ತು ತದ್ಭವ. ಆರ್ಯ, ಕಾರ್ಯ, ಚಂದ್ರ, ವಿಜ್ಞಾನ. ಇವನ್ನ ನಾವು ಕನ್ನಡಕ್ಕೆ ತದ್ಭವ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಬದಲಾವಣೆಯಿಂದ ಆರ್ಯ ಅಂದರೆ ಅಜ್ಜ, ಕಾರ್ಯ ಅಂದರೆ ಕಜ್ಜ, ಚಂದ್ರ ಅಂದರೆ ಚಂದಿರ, ವಿಜ್ಞಾನ ಭಿನ್ನನ. ತತ್ಸಮ ತದ್ಭವ. ನಿತ್ಯ, ನಿಚ್ಚ, ಪದ್ಮ, ಪದುಮ, ಭಕ್ತಿ, ಬಕುತಿ, ವಿಧಿ, ಬೀದಿ. ಈ ರೀತಿಯಾಗಿ ಏನು ಮಾಡ್ತೀವಿ ನಾವು? ತತ್ಸಮ ತದ್ಭವಗಳನ್ನು ನೋಡಿದ್ವಿ. ಕರ್ತೃ, ಕರ್ಮ, ಕ್ರಿಯಾಪದ ಇವುಗಳ ಬಗ್ಗೆ ತಿಳಿಯೋಣ. ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಗಮನಿಸಿ ಓದಿರಿ. ಇಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಇವನ್ನು ನೋಡೋಣ. ಪ್ರಸಾದನು ಮುಖ ಕೈಕಾಲು ತೊಳೆದು ಬಂದನು. ಎರಡನೇ ವಾಕ್ಯ. ಅಬ್ದುಲ್ಲನು ಪಾತ್ರೆಗಳನ್ನು ಮಾರಿದನು. ಮೂರದು. ಗಿಳಿಯು ಹಣ್ಣನ್ನು ತಿಂದಿತು. ಇದರಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಗುರುತಿಸೋಣ. ಇಲ್ಲಿ ಪ್ರಸಾದ, ಅಬ್ದುಲ್ಲ, ಗಿಳಿ ಇವೆಲ್ಲ ಅಂದರೆ ಇವು ಮೂರೂ ಪದಗಳು ಕೆಲಸ ಮಾಡುವವರು ಅಂದರೆ ಯಾರು ಎಂಬುದನ್ನು ಸೂಚಿಸುತ್ತವೆ. ಇವು ಕರ್ತೃ ಪದಗಳು. ಪ್ರಸಾದ, ಅಬ್ದುಲ್ಲ, ಗಿಳಿ ಇವೆಲ್ಲ ಏನದು? ಕರ್ತೃ ಪದಗಳು. ಯಾರು ಅನ್ನೋದನ್ನು ಸೂಚಿಸುತ್ತೆ. ಈಗ ಕೈಕಾಲು ಮುಖವನ್ನು ಯಾರು ತೊಳೆದ್ರು? ಪ್ರಸಾದ ತೊಳೆದ. ಪಾತ್ರೆಗಳನ್ನು ಯಾರು ಮಾರಿದರು? ಅಬ್ದುಲ್ಲ ಮಾರಿದ. ಹಣ್ಣನ್ನು ಏನು ತಿಂತು ಅಥವಾ ಯಾರು ತಿಂದರು ಅಂದರೆ ಗಿಳಿಯು ತಿಂದಿತು. ಈ ಯಾರು ಅನ್ನೋ ಪದನ ನಾವು ಎಲ್ಲಿ ಹಾಕ್ತೀವಿ ಅದು ಕರ್ತೃ ಪದವಾಗಿರುತ್ತದೆ. ಮುಖ, ಕೈಕಾಲು, ಪಾತ್ರೆಗಳನ್ನು, ಹಣ್ಣನ್ನು ಎಂಬ ಪದಗಳು ಆಯಾ ಕೆಲಸಕ್ಕೆ ಪೂರಕವಾಗಿ ಏನನ್ನು ಎಂಬ ಪ್ರಶ್ನೆ ಎತ್ತುತ್ತದೆ. ಇವು ಕರ್ಮಪದಗಳು. ಈ ಕೈಕಾಲು, ಮುಖ, ಪಾತ್ರೆಗಳು, ಹಣ್ಣು ಇವೆಲ್ಲ ಏನದು? ಕರ್ಮಪದಗಳು. ಈಗ ಕರ್ತೃ ಪದಗಳು ಅಂತಂದರೆ ಪ್ರಸಾದ, ಅಬ್ದುಲ್ಲ, ಗಿಳಿ ಆದರೆ ಕರ್ಮಪದಗಳು. ಕೈಕಾಲು, ಮುಖ, ಪಾತ್ರೆಗಳನ್ನು, ಹಣ್ಣನ್ನು ಇವೆಲ್ಲ ಕರ್ಮಪದಗಳು. ಕರ್ಮಪದಗಳು ಏನನ್ನು ಅಥವಾ ಯಾರನ್ನು. ಈಗ ಅಬ್ದುಲ್ಲ ಏನನ್ನು ಮಾರಿದನು. ಅಬ್ದುಲ್ಲನು ಏನನ್ನು ಮಾರಿದನು. ಈ ಏನನ್ನು ಪದದಲ್ಲಿ ಇದೇನು ಬರುತ್ತಲ್ಲ ಇದು ಉತ್ತರ. ಪಾತ್ರೆಗಳನ್ನು ಇದು ಕರ್ಮಪದ ಆಗಿರುತ್ತದೆ.
ತೊಳೆದು ಬಂದನು, ಮಾರಿದನು, ತಿಂದಿತು ಎಂಬ ಪದಗಳು ಯಾವ ಕೆಲಸ ಎಂಬುದನ್ನು ಹೇಳುತ್ತವೆ. ಇವು ಕ್ರಿಯಾಪದಗಳು. ಈಗ ಒಂದು ಕ್ರಿಯೆ ನಡೆದಿದೆ, ಆ ಕ್ರಿಯೆ ನಡೆದಿದೆ ಅನ್ನೋದನ್ನು ತಿಳಿಸುವುದೇ ಕ್ರಿಯಾಪದ. ಅದು ಯಾವ ಕ್ರಿಯೆ, ಏನು ಕೆಲಸ ಅಲ್ಲಿ ನಡೆದಿದೆ ಅನ್ನೋದನ್ನು ತಿಳಿಸುವುದು ಕ್ರಿಯಾಪದಗಳು. ಅಬ್ದುಲ್ಲ ಪಾತ್ರೆಗಳನ್ನು ಏನು ಮಾಡಿದ, ಏನು ಕೆಲಸ ನಡೀತಲ್ಲಿ, ಮಾರಿದನು, ಅದೇನಾಯಿತು ಕ್ರಿಯಾಪದ. ಗಿಳಿಯು ಹಣ್ಣನ್ನು ಏನು ಮಾಡ್ತಿ, ಅಲ್ಲೊಂದು ಕ್ರಿಯೆ ನಡೀತು, ಅದೇನು ಮಾಡ್ತಿ, ಹಣ್ಣನ್ನು ಚೆಲ್ಲಿತೋ, ತಿಂತೋ, ತಿಂದಿತು, ಇದೇನಾಯಿತು ಕ್ರಿಯಾಪದ. ಪ್ರಸಾದನು ಮುಖ ಕೈಕಾಲುಗಳನ್ನು ಏನು ಮಾಡಿದ, ತೊಳೆದು ಬಂದನು, ಈ ತೊಳೆದು ಬರುವುದು ಒಂದು ಕ್ರಿಯೆ, ಇದು ಏನಾಯಿತು ಕ್ರಿಯಾಪದ. ಈಗ ನಮಗೊಂದು ವಾಕ್ಯದಲ್ಲಿ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದಗಳನ್ನು ಗುರುತಿಸುವುದು ಹೇಗೆ ಎನ್ನುವುದು ತಿಳಿಯಿತು. ಅಂದರೆ ಇಲ್ಲಿ ಕ್ರಮವಾಗಿ ಬರುವ, ಮಾರುವ, ತಿನ್ನುವ ಕೆಲಸವನ್ನು ಇವು ತಿಳಿಸುತ್ತವೆ. ಕೆಲಸವನ್ನು ತಿಳಿಸುವ ಪದಗಳು ಕ್ರಿಯಾಪದಗಳು. ಈಗ ಹೇಳಿದಂಗೆ ಏನಾಯಿತು, ಕೆಲಸಗಳನ್ನು ಅವು ಏನು ಮಾಡ್ತಿದ್ದಾರೆ, ಅವ್ರ ಕೆಲಸ ಅದನ್ನು ತಿಳಿಸುವುದೇ ಕ್ರಿಯಾಪದಗಳು. ಕೆಲಸ ಇಜಿಕಲ್ ಟು ಕ್ರಿಯೆ, ಕ್ರಿಯೆ ಅಂದರೂ ಒಂದೇ, ಕೆಲಸ ಅಂದರು, ಈ ಕೆಲಸವನ್ನು ತಿಳಿಸುವುದೇ ಕ್ರಿಯಾಪದ. ಆ ಕ್ರಿಯೆಗೆ ಸಂಬಂಧಿಸಿದಂತೆ ಏನನ್ನು ಎಂಬುದನ್ನು ಸೂಚಿಸುವ ಪದಗಳು ಕರ್ಮಪದಗಳು. ಈಗ ಒಂದು ಕ್ರಿಯೆ ನಡೆಯುತ್ತದೆ, ಅದು ಏನನ್ನು ಅಂತ ಸೂಚಿಸುವುದು ಕರ್ಮಪದ. ಆ ಕ್ರಿಯೆಯನ್ನು ಮಾಡುತ್ತಿರುವವರು ಯಾರು, ಆ ಕ್ರಿಯೆಯನ್ನು, ಈಗ ಹಣ್ಣನ್ನು ಯಾರು ತಿಂತಿದ್ದಾರೆ, ಗಿಳಿ. ಈ ಗಿಳಿ ಅನ್ನೋದು ಏನಾಯಿತು ಕರ್ತೃಪದ. ಇದಕ್ಕೆ ಪೂರಕವಾಗಿ ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ರೋಜಾಳು ಗೆಳತಿಯನ್ನು ಮೆಚ್ಚಿದಳು, ಪಾರಿವಾಳವು ಕಾಳುಗಳನ್ನು ನೋಡಿತು, ಗೆಳೆಯರು ಆಟವನ್ನು ಆಡಿದರು. ಇದರಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದವನ್ನು ತಿಳಿತಾ ಹೋಗೋಣ. ಕರ್ತೃಪದ, ಕರ್ಮಪದ, ಕ್ರಿಯಾಪದ. ಹೀಗೆ ಪ್ರಶ್ನೆ ಹಾಕಿದರೆ ಯಾರು, ಏನನ್ನು, ಯಾರನ್ನು, ಮಾಡುವವರು ಅಂದರೆ ಏನು ಕೆಲಸ, ಏನು ಕ್ರಿಯೆಯನ್ನು ಮಾಡ್ತಾರೆ. ಈಗ ಈ ಮೂರೂ ವಾಕ್ಯಗಳಲ್ಲಿ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದವನ್ನು ಗುರುತಿಸೋಣ. ರೋಜಾ, ರೋಜಾಳು ಗೆಳತಿಯನ್ನು ಮೆಚ್ಚಿದಳು. ಈ ರೋಜಾ ಅನ್ನೋ ಪದ ಕರ್ತೃಪದ, ಕರ್ತೃಪದ. ಪಾರಿವಾಳ ಕರ್ತೃಪದ, ಗೆಳೆಯರು ಕರ್ತೃಪದ. ಆಮೇಲೆ ಕರ್ಮಪದ ಯಾವ್ಯಾವ ಆಗ್ತವೆ, ಗೆಳತಿಯನ್ನು, ಕಾಳುಗಳನ್ನು, ಆಟವನ್ನು. ಇಲ್ಲಿ ಕ್ರಿಯೆ ಏನು ನಡೀತು, ಅವಳು ಮೆಚ್ತಾಳೆ ಅವಳ ಗೆಳತಿಯನ್ನು. ಇಲ್ಲಿ ಏನು ಮಾಡುತ್ತೆ, ಪಾರಿವಾಳ ಕಾಳುಗಳನ್ನು ನೋಡ್ತು, ಇದು ನೋಡುವುದು ಒಂದು ಕ್ರಿಯೆ. ಗೆಳೆಯರು ಆಟವನ್ನು ಆಡಿದರು, ಆಡುವುದು ಒಂದು ಕ್ರಿಯೆ. ಇದೇ ರೀತಿ ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಗುರುತಿಸುವುದು ತುಂಬಾ ಸುಲಭ. ಸಂಸ್ಕೃತ ಸಂಧಿ. ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ ಸಂಧಿಯಾದರೆ ಅದು ಸಂಸ್ಕೃತ ಸಂಧಿಯಾಗಿರುತ್ತದೆ. ಅಂದರೆ ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವಿನ ಸಂಧಿ ಅದೇನಾಗುತ್ತೆ, ಸಂಸ್ಕೃತ ಸಂಧಿಯಾಗುತ್ತದೆ. ಸವರ್ಣ ದೀರ್ಘ ಸಂಧಿಗಳು. ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆಯುವುದು ಸವರ್ಣ ದೀರ್ಘ ಸಂಧಿ. ಒಂದೇ ರೀತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪವನ್ನು ಪಡಿತವೆ. ಇವುಗಳಿಗೆ ಏನಂತ ಕರೀತಾರೆ, ಸವರ್ಣ ದೀರ್ಘ ಸಂಧಿ. ಉದಾಹರಣೆಗಳೊಂದಿಗೆ ಸವರ್ಣ ದೀರ್ಘ ಸಂಧಿಯನ್ನು ನೋಡೋಣ. ಪೂರ್ವ ಪದದ ಕೊನೆಯ ಅಕ್ಷರ ಅ ಹಾಗೂ ಉತ್ತರ ಪದದ ಮೊದಲಿನ ಅ ಸೇರಿ ಆ ಆಗುವುದು. ಅಂತೆಯೇ ಈ ಸೇರಿ ಈ, ಉ ಸೇರಿ ಊ. ಪೂರ್ವ ಪದದ ಕೊನೆಯ ಅಕ್ಷರ ದೀರ್ಘವಾಗಿದ್ದರೆ ಅಡ್ಡಿ ಏನಿಲ್ಲ. ಅಂತೆಯೇ ಉತ್ತರ ಪದದ ಮೊದಲ ಅಕ್ಷರ ದೀರ್ಘವಾಗಿರಲೂಬಹುದು. ಪೂರ್ವ ಪದದ ಕೊನೆಯ ಅಕ್ಷರ ದೀರ್ಘ ಆಗಿರ್ಬೋದು ಅಥವಾ ಉತ್ತರ ಪದದ ಮೊದಲನೇ ಅಕ್ಷರ ಕೂಡ ದೀರ್ಘವಾಗಿರಬಹುದು. ಸೂಚನೆ. ಉದಾಹರಣೆಗೆ ದೇವ ಪ್ಲಸ್ ಅಸುರ, ದೇವಾಸುರ. ಇಲ್ಲಿ ಏನಿದೆ, ಇದರಲ್ಲಿ ವದಲ್ಲಿ ಅ ಇದೆ, ಇಲ್ಲಿ ಕೂಡ ಅ ಪ್ಲಸ್ ಅ ಸೇರಿದರೆ ಏನಾಯ್ತು, ಇಲ್ಲಿ ಆ
ದೇವಾಸುರ. ಅ ಪ್ಲಸ್ ಆ ದೇವಾಸುರ. ದೇವ ಪ್ಲಸ್ ಆಲಯ ದೇವಾಲಯ. ಇಲ್ಲಿ ಆ ಸೇರಿದರೆ ದೀರ್ಘವಾಗಿ ಆ. ಇಲ್ಲಿ ಅ ಪ್ಲಸ್ ಸೇರಿದರೆ ಆ. ಅ ಪ್ಲಸ್ ಆ ಸೇರಿದ್ರು ಆ. ಮಹಾ ಆತ್ಮ ಮಹಾತ್ಮ. ಆ ಪ್ಲಸ್ ಆ. ರವಿ ಪ್ಲಸ್ ಇಂದ್ರ ರವೀಂದ್ರ. ಈ ಸೇರಿದರೆ ಈ ದೀರ್ಘವಾಗುತ್ತದೆ. ಗಿರಿ ಪ್ಲಸ್ ಈಶ ಗಿರೀಶ. ಗುರು ಪ್ಲಸ್ ಉಪದೇಶ ಕುರೂಪದೇಶ. ಊಕಾರಗಳು ಸೇರಿ ಊಕಾರ ಉಂಟಾಯಿತು. ಇವುಗಳೆಲ್ಲ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು. ಗುಣಸಂಧಿ. ಅ ಆ ಕಾರಗಳ ಮುಂದೆ ಈ ಕಾರವು ಬಂದಾಗ ಎ ಕಾರವು, ಉ ಕಾರವು ಬಂದಾಗ ಓ ಕಾರವು, ರು ಕಾರವು ಬಂದವೆ ಅರ್ ಕಾರವು ಸೇರಿದಾಗ ಗುಣಸಂಧಿ ಎನಿಸುವುದು. ಇಲ್ಲೇನಾಗುತ್ತೆ, ಆ ಕಾರಗಳ ಮುಂದೆ ಈ ಕಾರವು ಬಂದಾಗ ಎ ಕಾರ ಆಗುತ್ತದೆ. ಅದೇ ಆ ಕಾರಗಳ ಮುಂದೆ ಉ ಕಾರವು ಬಂದಾಗ ಓ ಕಾರ ಆಗುತ್ತದೆ. ಆ ಕಾರಗಳ ಮುಂದೆ ರು ಕಾರವು ಬಂದಾಗ ಅರ್ ಕಾರವು. ಇದಕ್ಕೇನಂತ ಕರೀತಾರೆ, ಗುಣಸಂಧಿ ಅಂತ ಕರೀತು. ಉದಾಹರಣೆಗೆ ಸುರ ಪ್ಲಸ್ ಇಂದ್ರ ಸುರೇಂದ್ರ. ಇಲ್ಲಿ ಅದ ಮುಂದೆ ಈ ಬಂದು ಎ ಕಾರ ಉಂಟಾಯಿತು. ಅವ್ರು ಹೇಳಿದಂಗೆ ಆ ಕಾರಗಳ ಮುಂದೆ ಈ ಕಾರವು ಬಂದಾಗ ಎ ಕಾರ. ಅದೇ ರೀತಿ ಇಲ್ಲಿ ಕೂಡ ಉಂಟಾಯಿತು. ಸುರ ಅ ಕಾರದ ಮುಂದೆ ಈ ಕಾರ, ಅದೇನಾಯಿತು ಎ ಕಾರ. ಸುರ ಪ್ಲಸ್ ಇಂದ್ರ ಸುರೇಂದ್ರ ಗುಣಸಂಧಿ. ದೇವ ಪ್ಲಸ್ ಈಶ ದೇವೇಶ. ಅ ಕಾರದ ಮುಂದೆ ಈ ಕಾರ ಎ ಕಾರ ಆಯಿತು. ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ಅ ಕಾರದ ಮುಂದೆ ಊ ಕಾರ ಬಂದು ಓ ಕಾರವಾಯಿತು. ಮಹಾ ಪ್ಲಸ್ ಋಷಿ ಮಹರ್ಷಿ. ಇದು ಕೂಡ ಆ ಕಾರದ ಮುಂದೆ ರು ಕಾರ ಬಂದರೆ ಅರ್ ಕಾರ ಉಂಟಾಗುತ್ತದೆ. ಇದು ಗುಣಸಂಧಿಗೆ ಉದಾಹರಣೆಯಾಯಿತು. ವೃದ್ಧಿ ಸಂಧಿ. ಆ ಕಾರಗಳ ಮುಂದೆ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಔ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔ ಕಾರವು ಆದೇಶಗಳಾಗಿ ಬಂದರೆ ಅದಕ್ಕೆ ವೃದ್ಧಿ ಸಂಧಿ ಅಂತ ಕರೀತಾರೆ. ಏಕ ಪ್ಲಸ್ ಏಕ ಏಕೈಕ. ಆ ಕಾರಗಳ ಮುಂದೆ ಐ ಕಾರಗಳು ಬಂದರೆ ಐಕಾರ ಉಂಟಾಗುತ್ತೆ ಅಂತ ಹೇಳಿದರೆ. ಶಿವ ಪ್ಲಸ್ ಐಕ್ಯ ಶಿವೈಕ್ಯ. ವನ ಪ್ಲಸ್ ಔಷಧ ವನೌಷಧ. ಮಹಾ ಪ್ಲಸ್ ಔದಾರ್ಯ ಮಹೋದಾರ್ಯ. ಆಕಾರದ ಮುಂದೆ ಔಕಾರ ಬಂದು ಔಕಾರ ಉಂಟಾಯಿತು. ಈಗ ಎನ್ ಸಂಧಿ. ಈ ಉ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಯ ಕಾರವು, ಉ ಕಾರಗಳಿಗೆ ವ ಕಾರವು, ರು ಕಾರಕ್ಕೆ ರ ಕಾರವು ಆದೇಶಗಳಾಗಿ ಬಂದರೆ ಅವನ್ನು ಎನ್ ಸಂಧಿ ಎಂದು ಕರೆಯುವರು. ಉದಾಹರಣೆ ಇತಿ ಪ್ಲಸ್ ಆದಿ ಇತ್ಯಾದಿ. ಜಾತಿ ಪ್ಲಸ್ ಅತೀತ ಜಾತ್ಯಾತೀತ. ಈ ಕಾರದ ಮುಂದೆ ಆಕಾರ ಬಂದು ಯಕಾರ ಯಾ. ಈ ಕಾರದ ಮುಂದೆ ಅಕಾರ ಬಂದು ಯಕಾರ. ಇತಿ ಪ್ಲಸ್ ಆದಿ ಇತ್ಯಾದಿ. ಜಾತಿ ಪ್ಲಸ್ ಅತೀತ ಜಾತ್ಯಾತೀತ. ಜಾತಿ ಪ್ಲಸ್ ಅತೀತ ಜಾತ್ಯತೀತ. ಪ್ರತಿ ಪ್ಲಸ್ ಉಪಕಾರ ಪತ್ಯುಪಕಾರ. ಮನು ಪ್ಲಸ್ ಅಂತರ ಮನ್ವಂತರ. ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ. ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ. ಇಲ್ಲಿ ಪತ್ರ ಲೇಖನದ ಬಗ್ಗೆ ಕೊಟ್ಟಿದ್ದಾರೆ. ಪತ್ರಗಳನ್ನು ಯಾವ ಯಾವ ಹಂತಗಳಲ್ಲಿ ನಾವು ಬರೀಬೇಕು ಅನ್ನೋದನ್ನು ಸವಿವರವಾಗಿ ತಿಳಿಸಿದ್ದಾರೆ. ಪ್ರಥಮ ಹಂತ, ಎರಡನೇ ಹಂತ, ಮೂರನೇ ಹಂತ, ನಾಲ್ಕನೇ ಹಂತ, 5, 6 ಮತ್ತು 7 ಹಂತಗಳಲ್ಲಿ ಪತ್ರಗಳನ್ನು ಬರೆಯೋದು.
ಮಾದರಿಗೆ ಒಂದು ಪತ್ರವನ್ನು ನೋಡೋಣ. ನಿಮ್ಮ ಊರಿನ ಹಾಳಾಗಿರುವ ರಸ್ತೆಯನ್ನು ದುರಸ್ತಿಗೊಳಿಸಲು ಗ್ರಾಮ ಪಂಚಾಯತಿಯವರಿಗೆ ಬರೆದ ಮನವಿ ಪತ್ರ. ಈ ಪತ್ರದಲ್ಲಿ ನಾವು ಯಾವ್ಯಾವ ಹಂತಗಳನ್ನ ಎಲ್ಲೆಲ್ಲಿ ಹೇಗೆ ಬರಿಬೇಕಂತ ನೋಡ್ತಾ ಹೋಗೋಣ. ಮೊದಲಿಗೆ ಇವರಿಂದ, ಯಾರಿಂದ ಪತ್ರ ಬರೀತಿದ್ದಾರೆ? ಇವರಿಂದ. ಈಗ ನಾ ಪತ್ರ ಬರೆಯಕತ್ರೆ ನನ್ನಿಂದ ಅಂದರೆ ಇವರಿಂದ ಅಂತ ಹಾಕಬೇಕು. ಇಲ್ಲಿ ದಿನಾಂಕವನ್ನು ಹಾಕಿದರೆ ವಿನಯ್ ಕುಮಾರ್, ಗ್ರಾಮಸ್ಥ, ಕಾವಡಿ ಅಗ್ರಹಾರ, ಕೆಂಪಾಪುರ. ನಮ್ಮ ಬಗ್ಗೆ ಅಲ್ಲಿ ನಾವು ಪತ್ರ ಬರಿತಾ ಇದ್ದೀವಿ ಅಂದರೆ ಅಲ್ಲಿ ಇವರಿಂದ, ನಮ್ಮಿಂದ ಅಂತ ಇವರಿಂದ ಅಡ್ರೆಸ್ಸಲ್ಲಿ ನಮ್ಮ ಹೆಸರನ್ನು ನಾವು ಬರಿಬೇಕು. ಯಾರಿಗೆ ಬರಿತಾ ಇದ್ದೀವಿ? ಇವರಿಗೆ, ಅಂದರೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಾವಡಿ ಅಗ್ರಹಾರ. ನಾವು ಯಾರಿಗೆ ಪತ್ರ ಬರಿತಾ ಇದ್ದೀವಿ ಆ ಅಡ್ರೆಸ್ಸು ಇವರಿಗೆ ಇರಬೇಕು. ನಾವು ಪತ್ರ ಬರಿತಾ ಇದ್ರೆ ಆ ಅಡ್ರೆಸ್ಸು ನಂಬುದು ಅಂದರೆ ಇವರಿಂದ, ನಮ್ಮಿಂದ. ಅದೇ ರೀತಿ ಗೌರವ ಸೂಚಕವಾಗಿ ಮಾನ್ಯರೇ. ವಿಷಯ, ಈ ಒಂದು ಸಾಲಲ್ಲಿ ನಾವು ಬರಿತಕ್ಕಂಥ ವಿಷಯ ಇಲ್ಲಿರ್ತಕ್ಕಂಥ ಎಲ್ಲ ಸಾರಾಂಶಗಳನ್ನು ಇದು ಒಳಗೊಂಡಿರಬೇಕು. ಇದನ್ನು ನೋಡಿದ ತಕ್ಷಣ ಅವ್ರು ಏನು ಮಾಡ್ಕೋಬೇಕು? ಅರ್ಥ, ಇದರ ಬಗ್ಗೆ ಇದರಲ್ಲಿ ವಿವರಣೆ ಇದೆ. ಹಾಳಾಗಿರುವ ರಸ್ತೆಯನ್ನು ದುರಸ್ತಿ ಮಾಡಿಸುವ ಬಗ್ಗೆ. ಅಂದರೆ ಇವ್ರು ಏನು ಮಾಡಿದ್ದಾರೆ ಈ ಪತ್ರದಲ್ಲಿ? ಹಾಳಾಗಿರುವ ರಸ್ತೆಯ ಬಗ್ಗೆ ದುರಸ್ತಿ ಮಾಡಿಕೊಡ್ರಿ ಅಂತ ಬರೆದಿದ್ದಾರೆ ಅಂತ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗೋ ರೀತಿ ವಿಷಯವನ್ನು ಒಂದೇ ಸಾಲಿನಲ್ಲಿ ಬರಿಬೇಕು. ಇದೆಲ್ಲ ವಿವರಣೆ. ಪತ್ರ ಬರೆದು ಮುಗಿದಾದ್ಮೇಲೆ ವಂದನೆಗಳೊಂದಿಗೆ, ಅವರಿಗೆ ಏನು ಮಾಡಬೇಕು? ವಂದನೆಗಳೊಂದಿಗೆ ಅಂತ ಪತ್ರವನ್ನು ಮುಗಿಸಿ ತಮ್ಮ ವಿಶ್ವಾಸಿ ಸಹಿ ವಿನಯ್ ಕುಮಾರ್. ಇದೊಂದು ಪತ್ರದ ವಿಧಾನ. ಸಮಾಸಗಳ ಬಗ್ಗೆ ನೋಡೋಣ. ಕೆಳಗಿನ ಪದಗಳನ್ನು ಗಮನಿಸಿರಿ. ಅರಸನ ಪ್ಲಸ್ ಮನೆ ಅರಮನೆ, ಹಿರಿದು ಪ್ಲಸ್ ಮರ ಹೆಮ್ಮರ, ಗಿಡವೂ ಮರವೂ ಬಳ್ಳಿಯು ಗಿಡಮರ ಬಳ್ಳಿಗಳು, ಕೈಯನ್ನು ಪ್ಲಸ್ ಮುಗಿ ಕೈಮುಗಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ಸಮಾಸ ಪದಗಳಾಗುತ್ತವೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಏನು ಮಾಡ್ತೇವೆ? ಅರ್ಥಕ್ಕೆ ಲೋಪ ಆಗಬಾರ್ದು, ಅರ್ಥ ಕೆಡದಂತೆ ಪದಗಳು ರೂಪುಗೊಂಡ್ರೆ ಅವಕ್ಕೆ ಸಮಾಸ ಪದಗಳು ಅಂತ ಕರೀತಾರೆ. ಹೀಗೆ ಸಮಸ್ತ ಪದಗಳು ಎಂದೂ ಕರೆಯುತ್ತಾರೆ. ಈ ಸಮಾಸ ಪದಗಳಿಗೆ ಸಮಸ್ತ ಪದಗಳು ಅಂತ ಕೂಡ ಕರೀತಾರೆ. ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಎಂದು ಕರೆಯುವರು. ಈ ಸಮಾಸ ಪದಗಳಿಗೆ ಬಿಡಿಸಿ ಬರೆಯುವುದನ್ನು ವಿಗ್ರಹ ವಾಕ್ಯ ಎಂದು ಕರೆದರು. ಅಂದರೆ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು. ಈ ತಲೆನೋವು ಅನ್ನೋದು ಒಂದು ಸಮಾಸ ಪದ. ಇದನ್ನು ಈ ರೀತಿಯಾಗಿ ಬಿಡಿಸಿ ಬರೆದ್ರೆ ಇದು ವಿಗ್ರಹ ವಾಕ್ಯ. ಇದೇನು? ವಿಗ್ರಹ ವಾಕ್ಯ. ಇಲ್ಲಿ ತಲೆನೋವು ಎಂಬ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರೆಯಲಾಗಿದೆ. ಮೊದಲನೇ ಪದವನ್ನು ಪೂರ್ವ ಪದವೆಂದು, ಎರಡನೇ ಪದವನ್ನು ಉತ್ತರ ಪದವೆಂದು ಕರೀತಾರೆ. ಇದು ಮೊದಲನೇ ಪದ ಪೂರ್ವ ಪದ, ಇದು ಉತ್ತರ ಪದ, ಇದು ಸಮಾಸ ಪದ. ಈ ಸಮಾಸ ಪದವನ್ನು ಈ ರೀತಿ ಬರೆದ್ರೆ ವಿಗ್ರಹ ವಾಕ್ಯ ಅಂತ ಕರೆಸ್ಕೊಳುತ್ತೆ. ಸಮಾಸಗಳಲ್ಲಿ 8 ವಿಧಗಳು. ಸಮಾಸಗಳಲ್ಲಿ ನಾವು ಏನು ಮಾಡ್ತೀವಿ? 8 ವಿಧಗಳನ್ನು ನೋಡ್ತಾ ಹೋಗೋಣ. ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ, ಬಹುರ್ವಿಹಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಈ 6ನೇ ತರಗತಿಯಲ್ಲಿ ಪಠ್ಯಪುಸ್ತಕದಲ್ಲಿ ಇದಿಷ್ಟು ಮಾತ್ರ ನೀಡಿದ್ದಾರೆ. ಇದನ್ನು ಹೆಚ್ಚಿನ ವಿವರಣೆ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಸಮಾಸಗಳಲ್ಲಿ 8 ವಿಧಗಳು. ತತ್ಪುರುಷ, ಕರ್ಮಧಾರೆಯ, ದ್ವಿಗು, ದ್ವಂದ್ವ ಸಮಾಸ, ಅಂಶಿ ಸಮಾಸ, ಬಹುರ್ವಿಹಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಪ್ರಾಸಾಕ್ಷರಗಳು. ಕೆಳಗಿನ ಪದ್ಯವನ್ನು ಗಮನಿಸಿರಿ. ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ, ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ಇಲ್ಲಿ ತ ಅಕ್ಷರವು ಪದ್ಯದ ಎಲ್ಲ ಸಾಲುಗಳಲ್ಲಿ ಪುನರಾವರ್ತಿತವಾಗಿ ಬಂದಿದೆ. ಇದು ಪ್ರಾಸಾಕ್ಷರ. ಇದೇನಾಯಿತು? ಪ್ರಾಸಾಕ್ಷರ. ಈ ತ ಅನ್ನೋ ಪದ ಪ್ರತಿಯೊಂದು ಸಾಲಿನಲ್ಲೂ ಬಂದಿದೆ. ಇದು ಪ್ರಾಸಾಕ್ಷರ. ಪದ್ಯದ ನಿರ್ದಿಷ್ಟ ಸ್ಥಳದಲ್ಲಿ ಬರುವ ಪುನರಾವರ್ತಿತ ಅಕ್ಷರಗಳನ್ನು ಪ್ರಾಸಾಕ್ಷರ ಎಂದು ಕರೆಯುತ್ತಾರೆ. ಈಗೊಂದು ಪದ್ಯ ಇದೆ, ಆ ಪದ್ಯದಲ್ಲಿ ಅದೇ ಸ್ಥಾನದಲ್ಲಿ ಪದೇ ಪದೇ ಅದೇ ಅಕ್ಷರ ಬರಬೇಕು. ಅವುಗಳಿಗೆ ಮಾತ್ರ
ಸಾಮಾನ್ಯವಾಗಿ ಪ್ರಾಸಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮೊದಲು ಮತ್ತು ಕೊನೆಯಲ್ಲಿ ಬರುತ್ತವೆ. ಇದಕ್ಕೆ ಅನುಗುಣವಾಗಿ ಪ್ರಾಸಾಕ್ಷರಗಳಲ್ಲಿ ಆದಿಪ್ರಾಸ ಹಾಗೂ ಅಂತ್ಯಪ್ರಾಸಗಳಿರುತ್ತವೆ. ಪದ್ಯದ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರವು ಪುನರಾವರ್ತಿತವಾದರೆ ಅದು ಆದಿಪ್ರಾಸ. ಇಲ್ಲಿ ಎರಡನೇ ಅಕ್ಷರ ಪುನರಾವರ್ತಿತವಾದರೆ ಅದು ಆದಿಪ್ರಾಸ. ಇದು ಮೊದಲಿಗೆ ಬಂದಿದೆ. ಕೊನೆಯ ಅಕ್ಷರ ಪುನರಾವರ್ತಿತವಾದರೆ ಅದು ಅಂತ್ಯಪ್ರಾಸ. ಕೊನೆಯ ಅಕ್ಷರ ಪುನರಾವರ್ತಿತವಾದರೆ ಅದು ಅಂತ್ಯಪ್ರಾಸ. ಉದಾಹರಣೆಗೆ ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಹೊಳೆಯಾಗಿ ಹರಿಯವ್ವ. ಇಲ್ಲಿ ಕೊನೆಯಲ್ಲಿ ಬಂದಿದೆ. ಈ ಕೊನೆಯಲ್ಲಿ ಬಂದಿರೋ ಅಕ್ಷರ ಅಂತ್ಯಪ್ರಾಸ. ಇದು ಆದಿಪ್ರಾಸ ಆದರೆ ಇದು ಅಂತ್ಯಪ್ರಾಸ. ಇಲ್ಲಿ ವ ಅಕ್ಷರವು ಪದ್ಯದ ಪ್ರತಿ ಸಾಲಿನ ಕೊನೆಯಲ್ಲಿ ಪುನರಾವರ್ತಿತವಾಗಿದೆ. ಹೀಗಾಗಿ ಇದು ಅಂತ್ಯಪ್ರಾಸವೆನಿಸಿಕೊಂಡಿತು. ಕೊಟ್ಟಿರುವ ಪದ್ಯದಲ್ಲಿ ಪ್ರಾಸಪದಗಳನ್ನು ಗುರುತಿಸಿ ಬರೆಯಿರಿ. ಇದರಲ್ಲಿ ಪ್ರಾಸಪದ ಯಾವುದಂದರೆ ಬೆಳ್ಳಾನ ಎರಡೆತ್ತು ಬೆಳ್ಳಿಯ ಬಾರ್ಕೋಲು, ಹಳ್ಳಾದ ಮಾಗಿ ಹೊಡೆದಾವು ಎತ್ತಿನ, ಎತ್ತಿನ ತೆಳ್ಳಾನ ಹೊಟ್ಟಿ ಹಸಿದಾವು. ಇಲ್ಲಿ ಇದು ಆದಿಪ್ರಾಸ. ಇದು ಳ ಳ ಳ ಇದೇನಾಯಿತು ಆದಿಪ್ರಾಸ. ಇದು 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 ಆದಿಪ್ರಾಸ. ಮೂರು ಮೊದಲಿಗೆ ಒಂದೇ ಜಾಗದಲ್ಲಿ ಳ ಳ ಳ ಬಂದಿದೆ. ಇದು ಆದಿಪ್ರಾಸ. ವಾಕ್ಯಗಳ ವಿಧಗಳು. ವಾಕ್ಯಗಳಲ್ಲಿ 3 ವಿಧಗಳು. ಅದರಲ್ಲಿ ಸಾಮಾನ್ಯ ಅಂದರೆ ಸರಳ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯ ಒಂದೇ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಅಂದರೆ ಸಾಮಾನ್ಯ ವಾಕ್ಯ ಅಂದರೆ ಒಂದೇ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ಮತ್ತು ಖಚಿತ ಅರ್ಥವನ್ನು ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಉದಾಹರಣೆಗೆ ಹಕ್ಕಿ ಹಣ್ಣನ್ನು ತಿನ್ನುತ್ತದೆ. ಹಕ್ಕಿ ಹಣ್ಣನ್ನು ತಿನ್ನುತ್ತದೆ. ಮೀನು ನೀರಲ್ಲಿ ಈಜುತ್ತದೆ. ಇದು ಸ್ವತಂತ್ರ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯ. ಖಚಿತವಾಗಿ ಅರ್ಥ ಕೊಡುತ್ತದೆ. ಹಕ್ಕಿ ಏನು ಮಾಡಿತು? ಹಣ್ಣನ್ನು ತಿನ್ನುತ್ತೆ. ಮೀನು ನೀರಲ್ಲಿ ಈಜುತ್ತದೆ. ಇದು ಖಚಿತವಾಗಿ ಅರ್ಥವನ್ನು ಕೊಡುವ ವಾಕ್ಯ. ಅದಕ್ಕೆ ಇದು ಸಾಮಾನ್ಯ ವಾಕ್ಯ. ಸಂಯೋಜಿತ ವಾಕ್ಯ 2 ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಅರ್ಥ ಸ್ಪಷ್ಟತೆಗಾಗಿ ಸಂಬಂಧಾವ್ಯಯದ ಮೂಲಕ ಸೇರಿಕೊಂಡು ಒಂದು ಪೂರ್ಣ ಅರ್ಥವನ್ನು ನೀಡುವಂತೆ ರಚಿತವಾದ ವಾಕ್ಯಗಳೇ ಸಂಯೋಜಿತ ವಾಕ್ಯಗಳು. ಅಂದರೆ 2 ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಅರ್ಥ ಸ್ಪಷ್ಟತೆಗಾಗಿ ಸಂಬಂಧಾವ್ಯಯದ ಮೂಲಕ ಸೇರಿಕೊಂಡು ಈಗ ಒಂದು ಪೂರ್ಣ ಅರ್ಥವನ್ನು ನೀಡುವಂತಹ ವಾಕ್ಯಗಳೇ ಏನಾಯಿತು? ಸಂಯೋಜಿತ ವಾಕ್ಯಗಳು. ಅವುಗಳಿಗೆ ಉದಾಹರಣೆಗಳನ್ನು ನೋಡೋಣ. ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಮತ್ತು ಹಣ್ಣನ್ನು ತಿನ್ನುತ್ತಾರೆ. ಇದು ಸಂಯೋಜಿತ ವಾಕ್ಯ. ಇಲ್ಲಿ ಹಾಲನ್ನು ಕುಡಿತಾರೆ ಮತ್ತು ಹಣ್ಣನ್ನು ಕೂಡ ತಿನ್ನುತ್ತಾರೆ. ಬೆಕ್ಕು ಕಿಟಕಿಯಿಂದ ಹಾಲು ಕುಡಿಯಲು ಮನೆಯೊಳಗೆ ಬಂದಿತು, ಆದರೆ ಮನೆಯೊಳಗೆ ಹಾಲಿರಲಿಲ್ಲ. ಇದು 2 ವಾಕ್ಯಗಳು ಸಂಯೋಜನೆಗೊಂಡಿವೆ, ಅಂದರೆ ಕೂಡಿಕೊಂಡಿದ್ದಾವೆ. ಮಕ್ಕಳು ಶಾಲೆಗೆ ಬರುತ್ತಾರೆ, ಆದರೆ ಸರಿಯಾದ ವಾಹನ ವ್ಯವಸ್ಥೆ ಇರುವುದಿಲ್ಲ. ಇದು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಗಳಾಗಿವೆ. ಮಿಶ್ರ ವಾಕ್ಯ 1 ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವಂತೆ ರಚಿತವಾದ ವಾಕ್ಯಗಳೇ ಮಿಶ್ರ ವಾಕ್ಯಗಳು. ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸಪಟ್ಟರು. ಕುವೆಂಪು ಅವರ ಭಾವಗೀತೆಗಳನ್ನು ಕೇಳಿ ವಿದ್ಯಾರ್ಥಿಗಳು ಮೈಮರೆತರು. 1 ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ರಚಿತವಾಗಿರುತ್ತವೆ. ಅಂತಹ ವಾಕ್ಯಗಳೇನಾಯಿತು? ಮಿಶ್ರ ವಾಕ್ಯಗಳು.